ಸರ್ ಹೇಳಿ ಸರ್. ನಿನ್ನೆ ನಡೆದಂತ ಸಚಿವ ಸಂಪುಟದಲ್ಲಿ ಬಹು ದಿನಗಳ ಕನಸಾಗಿರ್ತಕ್ಕಂಥ ಏನು ಒಳ ಮೀಸಲಾತಿಗೆ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ಆ ಒಂದು ಒಳ ಮೀಸಲಾತಿಗೆ ಅಂತ್ಯವನ್ನು ಆಡಿ ಇಡೀ ಯಾವುದೇ ಜಾತಿ ಜನಾಂಗದವರಿಗೂ ಕೂಡ ಭೇದ ಭಾವ ಇಲ್ಲದ ರೀತಿಯಲ್ಲಿ ಒಳ ಮೀಸಲಾತಿಗೆ ತೆರೆದಿರತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೂ, ಶಾನ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೂ, KH ಮುನಿಯಪ್ಪ ಸಾಹೇಬರಿಗೂ, RB ತಿಮ್ಮಾಪುರೆ ಸಾಹೇಬರಿಗೂ, ಮಹಾದೇವ್ ಜಿ ಪರಮೇಶ್ವರ್ ಸಾಹೇಬರಿಗೂ, ಮಹಾದೇವಪ್ಪ ಸಾಹೇಬರಿಗೂ ಹಾಗೂ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಏನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಸಚಿವರುಗಳಿಗೂ, ಶಾಸಕರುಗಳಿಗೂ, ಜನಪ್ರತಿನಿಧಿಗಳಿಗೂ, ಹೋರಾಟಗಾರರಿಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಯಾಕಂತೇಳಂದ್ರೆ ಎಷ್ಟೋ ದಿನಗಳ 35 ವರ್ಷದ ಹೋರಾಟದಲ್ಲಿ ಏನು ಸಮಾಜದ ವಿದ್ಯಾರ್ಥಿಗಳಾಗಿರ್ಬೋದು, ಸಮಾಜದ ಚಿಂತಕರಾಗಿರ್ಬೋದು, ಅವರ ಸರ್ವಸ್ವವನ್ನೇ ತ್ಯಾಗ ಮಾಡಿ ಪೊಲೀಸ್ ಲಾಠಿ ಏಟು ತಿಂದು ಜೈಲುಗಳಲ್ಲಿದ್ದು ಎಷ್ಟೋ ನೋವು ಕಷ್ಟಗಳನ್ನು ಅನುಭವಿಸಿ ಈ ಒಂದು ಹೋರಾಟಕ್ಕಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವರೆಲ್ಲರನ್ನು ಕೂಡ ನೆನೆಬೇಕಾಗ್ತದೆ. ಇವತ್ತು ನೆನೆಯುತ್ತಾ ಅವರೆಲ್ಲರ ಹೋರಾಟದ ಫಲವಾಗಿ ಹಲವಾರು ಸಂಘಟನೆಗಳ ಹೋರಾಟಗಳ ಫಲವಾಗಿ ಇವತ್ತು ಈ ಒಳ ಮೀಸಲಾತಿಗೆ ಜಯ ಸಿಕ್ಕಿದೆ. ಅದಕ್ಕೆ ನಾವು ಸ್ವಾಗತವನ್ನು ಕೋರುತ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈಗ ಯಾವುದೇ ಒಂದು ಸರ್ಕಾರ ಇರ್ಬೋದು, ಏನಾದರೂ ಕೂಡ ಒಂದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಪರ ವಿರೋಧ ಇರ್ತಕ್ಕಂಥದ್ದು ಸರ್ವಸಾಮಾನ್ಯ. ಯಾಕಂತೇಳಂದ್ರೆ ಸರ್ಕಾರ ನಡೆಸುವವರಿಗೆ ಗೊತ್ತಿರ್ತದ ಎಷ್ಟು ತೊಂದರೆಗಳು ಇರ್ತಾವ, ಎಷ್ಟು ಅಡೆ ಇರ್ತಾವ, ತಡೆ ಇರ್ತಾವ ಅಂತೇಳಿ. ಈ ಒಳ ಮೀಸಲಾತಿ ಜಾರಿಗೆ ಕೊಟ್ಟಿರ್ತಕ್ಕಂಥದ್ದು ಏನು ಮೊದಲನೆಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ, ಅದು SM ಕೃಷ್ಣ ಅವರ ಸರ್ಕಾರ. ಅಂದು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಇಂದು ಏನು ಒಳ ಮೀಸಲಾತಿಯಲ್ಲಿ ಎಲ್ಲರಿಗೂ ಕೂಡ ಸ್ಥಾನಮಾನ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಪ್ರಾರಂಭ ಮಾಡಲಾಗಿತ್ತು, ಆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಂದು ಕೊನೆಗೂ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರ ಸರ್ಕಾರ ಇದಕ್ಕೆ ಒಂದು ಅಂತ್ಯ ಆಡುವ ಮುಖಾಂತರ ಇದಕ್ಕೆ ಒಂದು ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಸ್ವಾಗತ. ಅದರ ಜೊತೆಗೆ ಏನು ರೋಸ್ಟ್ರು ಬಿಂದುವಿನಲ್ಲಿ ಏನು ಅಡೆತಡೆ ಇದೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಆ ಒಂದು ಏನು ಅಡೆತಡೆ ಇದ್ರೂ ಕೂಡ ಅವು ಸಣ್ಣ ಪುಟ್ಟ ನ್ಯೂನತೆಗಳು ಕೂಡ ಅವನು ಕೂಡ ಸರಿಪಡಿಸಿ ಸರಿಯಾದಂಥ ನ್ಯಾಯವನ್ನ ಕೊಡ್ತದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಒಂದು ವಿಷಯದೊಂದಿಗೆ, ಒಂದು ನಂಬಿಕೆಯೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಒಳ ಮೀಸಲಾತಿಗೆ ನಾವೆಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಮತ್ತೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ತೀವಿ. ಏನಾದರೂ ಕೂಡ ನ್ಯೂನತೆಗಳಿದ್ರೆ ಅದನ್ನು ಕೂಡ ಸರಿಪಡಿಸ್ಬೇಕಂತಕ್ಕಂಥದ್ದು. ಯಾಕಂತೇಳಿದ್ರೆ ಎಷ್ಟೋ ಹಲವಾರು ವಿದ್ಯಾರ್ಥಿಗಳು, ಎಷ್ಟೋ ಜಾತಿ ಜನಾಂಗದ ವಿದ್ಯಾರ್ಥಿಗಳು, ಬೇರೆ ಬೇರೆ ಜಾತಿ ಜನಾಂಗದ ವಿದ್ಯಾರ್ಥಿಗಳ ಒಂದು ಭವಿಷ್ಯ ಏನು ಕೊನೆಯ ಅಂತಿನಲ್ಲಿತ್ತು, 40 ವರ್ಷ ಮೀರ್ತಕ್ಕಂಥ ಅಂತಿನಲ್ಲಿತ್ತು. ಎಲ್ಲ ಜಾತಿ ಜನಾಂಗದವರ ಹಿತದೃಷ್ಟಿಯಿಂದ ಈ ಒಂದು ಒಳ ಮೀಸಲಾತಿಗೆ ತೆರೆಯನ್ನು ಎಳೆದಿದ್ದಾರೆ. ಈಗ ಇನ್ನು ಮುಂದೆ ಎಲ್ಲರಿಗೂ ಕೂಡ ಸುಚಿತವಾಗಿ ಈ ಒಂದು ಏನು ಸರ್ಕಾರಿ ನೌಕರಿ 54,342 ಇದ್ದಾವ, ಅದು ಎಲ್ಲವನ್ನು ಕೂಡ ಸುಚಿತ್ರವಾಗಿ ಎಲ್ಲ ರೀತಿಯಾಗಿ ನೆರವೇರ್ತದ. ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗ್ತದೆ. ಅಣ್ಣ ಬಸವಣ್ಣನವರು ಕನಸು ಕಂಡಿದ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡಿದ್ರು. ಅವರು ಕಂಡಂತ ಕನಸಿನ ರೀತಿಯಲ್ಲೇ ಎಲ್ಲರಿಗೂ ಕೂಡ ಸಮಪಾಲು ಸಮಬಾಳು ಅಂತಕ್ಕಂಥದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಾದಂಥ ನ್ಯಾಯ ಸಿಗ್ತದಂತಕ್ಕಂಥ ಸಂಪರ್ಕ ನಮ್ಮಲ್ಲಿದೆ. ಇವತ್ತು 35 ವರ್ಷದ ಬೇಡಿಕೆಯಾದ ನಮ್ಮ ಒಳ ಮೀಸಲಾತಿ ನಿನ್ನೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ನಿನ್ನೆ ಅಂತ್ಯ ಆಡಿದೆ. ನಮ್ಗೆ ಬಹುದೊಡ್ಡ ನಮ್ಮ ಸಮಾಜಕ್ಕೆ ನ್ಯಾಯ ಸಿಕ್ಕಿದೆ. 35 ವರ್ಷದಿಂದ ಭಾಳ ನಮ್ಮ ಹೋರಾಟಗಾರರು ಪ್ರತಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟಗಳು ಮಾಡ್ಕೊಂಬಂದಾರ, ಜೈಲಿಗೆ ಹೋಗ್ಯಾರ. ಅನೇಕ ಜನರು ಪಾಪ ಎಲ್ಲ ಅವರು ಕಷ್ಟಗಳು ಬೇಡ ಅಷ್ಟು ಕಷ್ಟಪಟ್ಟು ಮನೆ ಮಠ ಬಿಟ್ಟು ಹೋರಾಟ ಮಾಡ್ಯಾರ, ಪಾದಯಾತ್ರೆ ಮಾಡ್ಯಾರ. ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಸ್ಪಂದಿಸಿ ಒಳ ಮೀಸಲಾತಿ ಜಾರಿ ಮಾಡ್ಯದ. ಅವ್ರಿಗೆ ನಾವು ನಮ್ಮ ಸಮಾಜ ವತಿಯಲ್ಲಿ 100 ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಮತ್ತು ಅದೇ ರೀತಿ ಕ್ಯಾಬಿನೆಟ್ದಲ್ಲಿದ್ದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ಜಿ ಪರಮೇಶ್ವರ್ ಸಾಹೇಬರು, HC ಮಾದೇವಪ್ಪ ಅವರು, ಮತ್ತು ನಮ್ಮ ಸಮುದಾಯದ KH ಮುನಿಯಪ್ಪ ಸಾಹೇಬರು, ತಿಮ್ಮಾಪುರ ಸಾಹೇಬರು, ಮತ್ತು ಎಲ್ಲರಿಗೂ ಕ್ಯಾಬಿನೆಟ್ ಮಂತ್ರಿಗಳು ಶಾನ್ ಪ್ರಕಾಶ್ ಪಾಟೀಲ್ ಸಾಹೇಬರು ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು
ಅದೇ ರೀತಿಯಾಗಿ ಪರೋಕ್ಷವಾಗಿ ಮತ್ತು ಹೊರಗಡೆ ಇದ್ದು ನಮ್ಮ ಆಂಜನೇಯ ಸಾಹೇಬರು ಅವರೆಲ್ಲ ಬಹಳ ಕಷ್ಟಪಟ್ಟು ಹೋರಾಟ ಮಾಡ್ಯಾರ. ಅದರ ಫಲವಾಗಿ ಇವತ್ತು ನಮಗೆ ನ್ಯಾಯ ಸಿಕ್ಕದ. ಮತ್ತು ಇದು ಒಳ ಮೀಸಲಾತಿ ಸ್ಟಾರ್ಟಿಂಗ್ ಫಸ್ಟ್ ಮಾಡಿದ್ದು ನಮ್ಮ SM ಕೃಷ್ಣ ಸಾಹೇಬ್ರೆ ಮತ್ತು ಅಂತ್ಯ ಆಡಿದ್ದನು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರೆ. ಹಂಗಾಗಿ ಎಲ್ಲರಿಗೂ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ವಿಶೇಷವಾಗಿ ನಿಮ್ಮ ಪತ್ರಕರ್ತರ ಮಿತ್ರರು ಇವತ್ತು ನಮ್ಮ ಒಳ ಮೀಸಲಾತಿಗೆಲ್ಲ ನೀವು ಸಹಾಯ ಮಾಡಿದಿರಿ. ಮತ್ತು ನಮಗೆ ವಿಶೇಷವಾಗಿ ನಮಗೆ ನ್ಯಾಯ ಸಿಗ್ಬೇಕಂತ ಎಲ್ಲ ನೀವು ಪ್ರಚಾರ ಮಾಡಿದಿರಿ. ನಿಮಗೂ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಸಿದ್ದರಾಮಯ್ಯ ಅವರಿಗೆ ಏನಾದರೂ ವಿಶೇಷ ಕಾರ್ಯಕ್ರಮ ಅವರಿಗೆ ಏನು ಅಭಿನಂದನೆ ಅದು ಎಲ್ಲ ನಮ್ಮ ಮುನಿಯಪ್ಪ ಸಾಹೇಬರು ನಿರ್ಧಾರ ಮಾಡ್ತಾರೆ. ರಾಜ್ಯ ನಾಯಕರು ಕಲಬುರಗಿ ನಗರದಲ್ಲಿ ಇಲ್ಲ, ಅವ್ರು ನಿರ್ಧಾರ ಮಾಡಿ ಹೇಳಿದ್ಮೇಲೆ ನಾವು ಡಿಸಿಷನ್ ತಗೋತೀವಿ. ಅದು ತಮ್ಮ ಸಮಾಜದಿಂದ ಕಲಬುರಗಿಗೆ ಇಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೀವಿ. ಈಗ ಏನು ಅಭಿನಂದನೆ ಅದೆಲ್ಲ ರಾಜ್ಯದ ನಾಯಕರು ಮಾಡ್ಬೋದು. ಅವ್ರು ಮಾಡಿದ್ಮೇಲೆ ನಮ್ಗೆ ಡೈರೆಕ್ಷನ್ ಬಂದ್ಮೇಲೆ ನಾವು ತಮ್ಮ ಹೆಸರು ಸರ್? ಗೋಪಿಕೃಷ್ಣ ಗುಡೇನ.